New Hope TV, your encounter with God. ಸಹೋದರ ಸಹೋದರಿಯರೇ, ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಸಮಯ. ಎಲ್ಲರೂ ಸೇರಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ದೇವರ ವಾಕ್ಯದಿಂದ ನಮಗೆ ನಿಜವಾದ ಒಂದು ಬಲ ಸಿಕ್ಕುತ್ತೆ. ಯಾಕೆಂದರೆ ಎಲ್ಲ ಸಂಗತಿಗೆ ಉತ್ತರ, ದಿನನಿತ್ಯದ ಮನ್ನಾ ನಮಗೆ ದೇವರ ವಾಕ್ಯದಲ್ಲೇ ಸಿಕ್ಕುತ್ತೆ. ಇವತ್ತಿನ ವಾಕ್ಯ ಧ್ಯಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾವೆಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವ. ಸ್ವಾಮಿ, ಈ ಒಂದು ಸಮಯ ಕೊಟ್ಟದಕ್ಕೆ ಸ್ತೋತ್ರ. ಕರ್ತನೇ, ಇವತ್ತು ನಮಗೆ ಶ್ವಾಸ ಇದೆ, ಅದಕ್ಕೆ ಸ್ತೋತ್ರ. ಇಷ್ಟೋ ಜನರು ಸ್ವಾಮಿ, ನಮಗೆ ಇಷ್ಟೋ ಹತ್ತಿರ ಇದ್ದ ಜನರು ಸ್ವಾಮಿ, ಇಷ್ಟೋ ನಮಗೆ ಪರಿಚಯ ಇದ್ದ ಜನರು ಇವತ್ತು ಲೋಕದಲ್ಲಿ ಇಲ್ಲಪ್ಪ. ಆದರೆ ನಮಗೆ ಇವತ್ತಿನ ದಿನವನ್ನು ನೀವು ಅನುಗ್ರಹಿಸಿದಿರಿ, ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ದಿನ ದಿನ ನಮಗೆ ನೀವು ಒಂದೊಂದು ದಿನ ನಮ್ಮ ಜೀವನದಲ್ಲಿ ಆ್ಯಡ್ ಮಾಡ್ತಾ ಇದ್ದೀರಿ. ಸ್ತೋತ್ರ ಸ್ವಾಮಿ. ಅದಕ್ಕೆ ನಾವು ಸ್ವಾಮಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಿ ಇನ್ನೂ ನಿಮ್ಮ ವಾಕ್ಯದಲ್ಲಿ ಸ್ವಾಮಿ ನಾವು ಬಲ ಹೊಂದುವಾಗೆ, ಲಾರ್ಡ್, ದಟ್ ವಿ ಮೇ ಬಿ ಮೈಟಿ ಇನ್ ಯೋರ್ word, oh God, that your word may strengthen us, Father. ಇವತ್ತು ಸಹ ಸ್ವಾಮಿ ನಿಮ್ಮ ವಾಕ್ಯದಿಂದ ಧ್ಯಾನ ಮಾಡುವಾಗ ಹೊಸ ಒಂದು ಬಲವನ್ನು ನಮಗೆ ಸಿಕ್ಕುವಂಗೆ, ಹೊಸ ಬಲವನ್ನು ನಾವು ನಿಮ್ಮಿಂದ ಪಡ್ಕೊಳ್ಳೋಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ ಸ್ವಾಮಿ. ಇವತ್ತಿನ ವಾಕ್ಯ ಧ್ಯಾನವನ್ನು ಆಶೀರ್ವಾದ ಮಾಡಬೇಕಂತ ಯೇಸುನಾಮದಲ್ಲಿ ಪ್ರಾರ್ಥಿಸ್ತೇ ತಂದೆ, ಆಮೇನ್. ಪ್ರಿಯರೇ, ಇವತ್ತಿನ ವಚನ ಧ್ಯಾನಕ್ಕೆ ತಗೊಂಡ ವಚನ ಎಲ್ಲರಿಗೆ ಬಾಯ್ಪಟ್ಟ ಇರುವ ವಚನ ಆಗಿದೆ. ಯೆಶಾಯ 40ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತೆ: ಬಟ್ ದೇ ದಟ್ ವೇಟ್ ಅಪಾನ್ ದ ಲಾರ್ಡ್ ಶಲ್ ರಿನ್ಯೂ ದೇರ್ ಸ್ಟ್ರೆಂತ್, ದೇ ಶಲ್ ಮೌಂಟ್ ಅಪ್ ವಿತ್ ವಿಂಗ್ಸ್ ಆಸ್ ಈಗಲ್, ದೇ ಶಲ್ ರನ್ ಅಂಡ್ ನಾಟ್ ಬಿ ವೆರಿ ಅಂಡ್ ದೇ ಶಲ್ ವಾಕ್ ಅಂಡ್ ನಾಟ್ ಫೇಂಟ್. ಆಮೆನ್. ವಿ ವಿಲ್ ರೈಸ್ ಅಪ್ ಲೈಕ್ ವಿಂಗ್ಸ್. ಅದರ ಪ್ರಾಮುಖ್ಯವಾದದ್ದು ವಾಕ್ಯ ಏನೆಂದರೆ, ದೇ ದ್ಯಾಟ್ ವೇಟ್ ಅಪಾನ್ ದ ಲಾರ್ಡ್. ದೇವರ ಮೇಲೆ ಹತ್ಕೊಳ್ಳುವವ್ರಿಗೆ ಹೊಸ ಬಲ ಸಿಕ್ಕತ್ತಂತೆ. ಹತ್ಕೊಳ್ಳೋದಂತ ಇದೆಯಲ್ಲ, ಭಾಳ ಕಷ್ಟ ರೀ, ಭಾಳ ಕಷ್ಟ. ಯಾಕೆ ಸ್ಪೆಷಲಿ ಈ ದಿನಮಾನಗಳಲ್ಲಿ ವೆನ್ ಎವ್ರಿಥಿಂಗ್ ಈಸ್ ಸೋ ಫಾಸ್ಟ್. ಸ್ಪೆಷಲಿ ನಮ್ಮ ಮೊಬೈಲ್ ಫೋನ್ಸ್ ಇದೆ ನೋಡಿ, ಒಂದು ಸ್ವಲ್ಪ ನಮ್ಮ ನೆಟ್ವರ್ಕ್ ವರ್ಕ್ ಆಗಲಿಲ್ಲ, ನಮಗೆ ಫೇಸ್ಬುಕ್ಕಲ್ಲಿ ಆಗಲಿ, ಟ್ವಿಟರ್ ಆಗಲಿ ಅಥವಾ ವಾಟ್ಸಪ್ಪಲ್ಲಿ ನಮಗೆ ಮೆಸೇಜಸ್ ಬೇಗ ಹೋಗ್ತಾ ಇಲ್ಲ, ಮೆಸೇಜಸ್ ಬೇಗ ಬರ್ತಾ ಇಲ್ಲ. ಹೌ ರೆಸ್ಟ್ಲೆಸ್ ವಿ ಬಿಕಮ್. ಸ್ಪೆಷಲಿ ಯಂಗ್ಸ್ಟರ್ಸನ್ನು ನೋಡಬೇಕು. ವಾಟ್ ಈಸ್ ರಾಂಗ್ ವಿತ್ ದಿಸ್, ವಾಟ್ ಈಸ್ ರಾಂಗ್ ವಿತ್ ದಿಸ್, ವಾಟ್ ಈಸ್ ರಾಂಗ್ ವಿತ್ ದಿಸ್. ಹಾರ್ಡ್ಲಿ ಫ್ಯೂ ಸೆಕೆಂಡ್ಸ್ ಫಾರ್ ಸಮ್ ರೀಸನ್ ಆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ತದೆ. ಬಟ್ ನಮಗೆ ಆ ಪೇಷನ್ಸೇ ಇಲ್ಲ, ನಮಗೆ ಅಷ್ಟು ಕಾಯಲಿಕ್ಕೆ ಆಗೋದೇ ಇಲ್ಲ. ಪ್ರೇರೆ, ಲೋಕ ಬದಲಾವಣೆ ಆಗಿದೆ. ಎವ್ರಿಥಿಂಗ್ ಈಸ್ ಫಾಸ್ಟ್ ಫಾಸ್ಟ್ ಫಾಸ್ಟ್. ಈಗ ಪ್ಲೇನ್ಸ್ ಬಂದಿದೆ, ಇನ್ ಒನ್ ಡೇ ಇಟ್ ಟ್ರಾವೆಲ್ಸ್ ಅರೌಂಡ್ ದ ವರ್ಲ್ಡ್. ಇಡೀ ಜಗತ್ತಲ್ಲೇ ಒಂದು ದಿವಸದಲ್ಲಿ ಪ್ಲೇನಲ್ಲಿ ಹೋಗ್ಬೋದು. ಅದೆಲ್ಲ ಮುಂಚೆ ಇರಲಿಲ್ಲ. ಮುಂಚೆ ಇಷ್ಟೋ ಸಮಯ ತಗೊಳ್ತಿದ್ರು. ಆ ಜನರಿಗೆ ಒಳ್ಳೆ ಪೇಷನ್ಸ್ ಇತ್ತು. ಈಗ ನಮಗೆ ಏನಾಗ್ತಾ ಇದೆ ಅಂದರೆ, ನಾವು ಹಿಂದಿನ ಜನ್ರೇಷನು ಹೊಸ ಜನ್ರೇಷನ್ಗೆ ಕ್ಲಬ್ ಆಗ್ತಾ ಇದ್ದಾವೆ. ನಮ್ಮ ಜನ್ರೇಷನ್ದವ್ರಿಗೆ ಸ್ವಲ್ಪ ನಮಗೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ನಾವು ಹೊಸ ಜನ್ರೇಷನ್ ಜೊತೆ ಕೋಪಪ್ ಮಾಡಲಿಕ್ಕೆ, ಅವರ ಒಂದು ಫಾಸ್ಟ್ ಲೈಫ್ಗೆ, ಅವರ ಒಂದು ಫಾಸ್ಟ್ ಥಿಂಕಿಂಗ್ಗೆ ನಮಗೆ ಕೋಪಪ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಪ್ರಿಯರೇ, ಎಂಥದೇ ಬದಲಾವಣೆ ಆಗ್ಬೋದು, ಯಾರೇ ಇಷ್ಟು ಸ್ಪೀಡ್ ಹೋಗ್ಬೋದು, ಎಂಥದೇ ಟೆಕ್ನಾಲಜಿ ಬಂದಿರ್ಬೋದು. ಆದರೆ ದೇವರ ವಾಕ್ಯ ಹೇಳುತ್ತೇನೆಂದರೆ, ನನ್ನ ದೇವರು ಎಲ್ಲ ಸಂಗತಿ ತನ್ನ ಸಮಯಲ್ಲೇ ಮಾಡ್ತಾರೆ. ಹಲ್ಲೆಲೂಯಾ. ಯಾರು ಅವ್ರಿಗೆ ಅವಸರ ಮಾಡಲಿಕ್ಕೆ ಆಗೋದಿಲ್ಲ. Nobody can rush him. Nobody can hurry him. He will do things in his time. ಅದಕ್ಕೆ ದೇವರ ವಾಕ್ಯ ನಮ್ಗೆ ಹೇಳ್ತಾ ಅಂದರೆ, ದೇ ದ್ಯಾಟ್ ವೇಟ್ ಅಪಾನ್ ದ ಲಾರ್ಡ್ ಶಲ್ ರಿನ್ಯೂ ದಿಯರ್ ಸ್ಟ್ರೆಂತ್. ಬೇಗ ಅವಸರ ಮಾಡಿ ಈಗ ಆಗಬೇಕು. ನಾವು ಟ್ರಾವೆಲ್ ಮಾಡುವಾಗ ಎಷ್ಟೋ ಸರ್ತೆ ಬೋರ್ಡ್ ನೋಡ್ತಾರೆ, ಅವಸರನೇ ಅಪಘಾತಕ್ಕೆ ಕಾರಣ, ಅವಸರನೇ ಅಪಘಾತಕ್ಕೆ ಕಾರಣ ಅಂತ ಬೋರ್ಡ್ ಹಾಕ್ಕೊಂಡು ಹೋಗ್ತಾರೆ. ಜನರು ಓದ್ತಾರೆ, ಆದರೆ ದೇ ಆರ್ ಬ್ಲೈಂಡ್ ಕಂಪ್ಲೀಟ್ಲಿ. ಮತ್ತು ಸ್ಪೀಡಲ್ಲಿ ಓಡ್ತಾರೆ. ಯಾಕೆಂದರೆ ಅವಸರ ಇಲ್ಲ. ಪ್ರಿಯರೇ, ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ವಿ ಹ್ಯಾವ್ ಟು ವೇಟ್ ಅಪಾನ್ ದ ಲಾರ್ಡ್ ಸೊ ಅವರ್ ಸ್ಟ್ರೆಂತ್ ವಿಲ್ ಬಿ ರಿನ್ಯೂಡ್ ಲೈಕ್ ಎನ್ ಈಗಲ್. ಈಗಲ್ ಇಸ್ ಸೆಟ್ ಟು ಬಿ ದ ಕಿಂಗ್ ಆಫ್ ದ ಸ್ಕೈ. ಯಾಕೆಂದರೆ ಹದ್ದು ಹಾರಿದಂಗೆ ಬೇರೆ ಯಾವ ಪಕ್ಷಿಗೂ ಹಾರಲಿಕ್ಕೆ ಆಗೋದಿಲ್ಲ. ದರ್ ಈಸ್ ನೋ ಬರ್ಡ್ ದಟ್ ಕ್ಯಾನ್ ಫ್ಲೈ ಲೈಕ್ ಎನ್ ಈಗಲ್. ಆ್ಯಂಡ್ ವಿ who wait upon the Lord are compared to an eagle which soars high. ಮೊದಲನೇದಾಗಿ ನಾವು ನೋಡ್ತೇವೇನೆಂದರೆ, ನಮ್ಮ ಶಕ್ತಿ ರಿನ್ಯೂ ಆಗುತ್ತೆ ಅಂತೆ, ನಮ್ಮ ಶಕ್ತಿ ಹೊಸದಾಗುತ್ತೆ ಅಂತೆ, ನಮ್ಮ ಶಕ್ತಿಗೆ ಹೊಸ ಬಲ ಬರುತ್ತೆ ಅಂತೆ.
ವೆನ್ ವಿ ವೇಟ್ ಅಪಾನ್ ದ ಲಾರ್ಡ್. ನಾವು ದೇವರ ಮೇಲೆ ಆತ್ಕೊಂಡ್ರೆ ನಮಗೆ ಹೊಸ ಬಲ ಸಿಕ್ಕುತ್ತಂತೆ. ಅದೇ ಒಂದು ವಚನ ನಾವು ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ. ಮೊದಲನೇ ಸಂವೇಲ, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 1. ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 1 ನಾನು ಕೆಲವು ವಚನಗಳನ್ನು ಓದ್ತೇನೆ. 10ನೇ ವಚನದಿಂದ ಆ್ಯಂಡ್ 9ನೇ ವಚನದಿಂದ ನಾವು ನೋಡ್ತೇವೆ. ಸೊ ಹನ್ನಾ ರೋಸ್ ಅಪ್ ಆಫ್ಟರ್ ದೇ ಹ್ಯಾಡ್ ಈಟನ್ ಇನ್ ಶಿಲೋ ಆ್ಯಂಡ್ ಆಫ್ಟರ್ ದೇ ಹ್ಯಾಡ್ ಡ್ರಂಕ್ ನೌ ಎಲಿ ದ ಪ್ರೀಸ್ಟ್ ಸ್ಯಾಟ್ ಅಪಾನ್ ಅ ಸೀಟ್ ಬೈ ಅ ಪೋಸ್ಟ್ ಆಫ್ ದ ಟೆಂಪಲ್ ಆಫ್ ದ ಲಾರ್ಡ್ ಆ್ಯಂಡ್ ಶಿ ವಾಸ್ ಇನ್ ಬಿಟರ್ನೆಸ್ ಆಫ್ ಸೋಲ್ ಆ್ಯಂಡ್ ಪ್ರೇಡ್ ಅನ್ ಟು ದ ಲಾರ್ಡ್ ಆ್ಯಂಡ್ ವೆಪ್ ಸೋರ್. ಮತ್ತು ನಾವು 12ನೇ ವಚನಕ್ಕೆ ನೋಡ್ತೇವೆ. ಆ್ಯಂಡ್ ಇಟ್ ಕೇಮ್ ಟು ಪಾಸ್ ಆಸ್ ಶಿ ಕಂಟಿನ್ಯೂಡ್ ಪ್ರೇಯಿಂಗ್ ಬಿಫೋರ್ ದ ಲಾರ್ಡ್ ದಟ್ ಎಲಿ ಮಾರ್ಕ್ಡ್ ಹರ್ ಮೌತ್. ನೌ ಹನ್ನಾ ಶಿ ಸ್ಪೋಕ್ ಇನ್ ಹರ್ ಹಾರ್ಟ್, ಓನ್ಲಿ ಹರ್ ಲಿಪ್ಸ್ ಮೂವ್ಡ್, but her voice was not heard. Therefore Eli thought she had been drunken. And Eli said unto her, How wilt thou be drunken? Put away thy wine from thee. And Hannah answered and said, No, my Lord, I am a woman of sorrowful spirit. I am a woman of sorrowful spirit. I have drunk neither wine nor strong drink, but I have poured out my soul before the Lord. ಈ ಕತೆ ನಮಗೆ ಎಲ್ಲರಿಗೆ ಗೊತ್ತಿದೆ. ಹನ್ನಳಿಗೆ ಬೇಸರಾಗಿದೆ. ಶೀ ಈಸ್ ಓನ್ ಔಟ್. ಯಾಕೆಂದರೆ ಅವಳಿಗೆ ಮಕ್ಕಳಾಗ್ತಾ ಇಲ್ಲ. ಶೀ ಈಸ್ ಸೋ ಓನ್ ಔಟ್ ಅಂದರೆ ಅವಳಿಗೆ ಯಾರ ಮುಂದೆ ತನ್ನ ದುಃಖ ಹೇಳ್ಕೊಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಶಿ ಹಸ್ ಗಾನ್ ಟು ದ ಟೆಂಪಲ್ ಆ್ಯಂಡ್ ಶಿ ಈಸ್ ಪ್ರೇಯಿಂಗ್. ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಶಿಲೋ ಅಲ್ಲಿಗೆ ಹೋಗಿ ಮಂದಿರದಲ್ಲಿ, ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಅವಳ ಮನಸ್ಸನ್ನು ಬಿಚ್ಚಿ ಸ್ವಾಮಿ ಮುಂದೆ ಹೇಳ್ತಾ ಇದ್ದಾಳೆ, ದೇವರೇ ನನಗೆ ಒಂದು ಮಗುವನ್ನು ಕೊಡಪ್ಪ ಸ್ವಾಮಿ. ಅವಳ ಪ್ರಾರ್ಥನೆ ಅಲ್ಲಿ ಇರುವ ಟೆಂಪಲ್ ಪ್ರೀಸ್ಟ್ ಎಲ್ಲಿಗೆ ಏನು ಅನ್ನಿಸ್ತದೆ ಅಂದರೆ, ಇವಳು ಕುಡಿದು ಬಂದಿದ್ದಾಳೆ. ಅನೇಕ ಸರ್ತೆ ಪ್ರಿಯರೇ, ನಾವು ಸೋತಿ ಹೋದಾಗ ನಮ್ಮ ಕಣ್ಣೀರನ್ನು ನೋಡಿ, ನಮ್ಮ ಒಂದು ಔಟರ್ ಕೌಂಟೆನೆನ್ಸನ್ನು ನೋಡಿ, ನಮ್ಮ ಹೊರಗಿನ ತೋರಿಕೆಯನ್ನು ನೋಡಿ ಜನರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಒಳಗೆ ನಮಗೆ ದುಃಖ ಇರುತ್ತೆ, ಒಳಗೆ ನಮಗೆ ಹೋರಾಟ ಇರುತ್ತೆ, ನಮಗೆ ಏನೋ ಒಂದು ಕಾಡ್ತಾ ಇದೆ, ಏನೋ ಒಂದು ಚಿಂತೆ ಇದೆ. ನಮಗೆ ಆವಾಗ ಏನೂ ಮಾಡಲಿಕ್ಕೆ ಮನಸ್ಸಿಲ್ಲ. ಒಂದು ಸರಿಯಾಗಿ ತಲೆ ಬಾಚ್ಕೊಳ್ಬೇಕು, ಒಂದು ನೀಟಾಗಿ ಡ್ರೆಸ್ ಮಾಡಬೇಕು, ಒಂದು ಎಲ್ಲರ ಜೊತೆ ಒಂದು ನೀಟಾಗಿ ಇರಬೇಕಂತ ನಮಗೆ ಅದು ಮನಸ್ಸೇ ಬರೋದಿಲ್ಲ. ಯಾಕೆಂದರೆ ಡೇ ಆ್ಯಂಡ್ ನೈಟ್ ವಿ ಆರ್ ವರಿಡ್. ನಮ್ಮ ಮುಖ, ನಮ್ಮ ಕೌಂಟೆನೆನ್ಸ್ ಏನಾಗುತ್ತೆ ಅಂದರೆ ಸೋತು ಹೋದಂಗೆ ಕಾಣುತ್ತೆ. ವಿ ಲುಕ್ worn out. We will be young but we look old. ಯಾಕೆ? just because of the pressure of this world. ಈ ಲೋಕದ ಒಂದು ದಬಾವಕ್ಕೆ, ಈ ಲೋಕದ ಒಂದು ಪ್ರೆಷರ್ಗೆ ನಾವು ಸೋತು ಹೋಗಿ ಅದೇ ರೀತಿಯಲ್ಲಿ ಹಣ್ಣಲು ಕಣ್ಣೀರು ಸುರಿಸ್ತಾ ಇದ್ರು. ಯಾವುದಕ್ಕೂ ಮನಸ್ಸಿಲ್ಲ. ಎಲ್ಲರೂ ಓಡ್ತಾ ಇರ್ಬೋದು, ಎಲ್ಲರೂ ಸಂತೋಷ ಪಡ್ತಾ ಇರ್ಬೋದು, ಆದರೆ ಇವಳ ಲೋಕನೇ ಬೇರೆ. ಇವಳು ದೇವರ ಮುಂದೆ ಹತ್ಕೊಂಡಿರ್ತಾಳೆ. ಶೀ ಈಸ್ ಓನ್ ಔಟ್. ಶೀ ಈಸ್ ಕ್ರೈಂಗ್ ಬಿಫೋರ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಅಂದರೆ ಅವಳು ಸೋತು ಹೋಗಿದ್ದಾಳೆ. ಆದರೆ ಅವಳು ಎಲ್ಲಿ ಬೇರೆ ಹೋಗಿಲ್ಲ ಪ್ರಿಯರೇ, ಅವಳು ದೇವರ ಆಲಯಕ್ಕೆ ಹೋಗಿದ್ದಾಳೆ. ಶೀ ಈಸ್ ಪೋರಿಂಗ್ ಅ ಹಾರ್ಟ್ ಬಿಫೋರ್ ದ ಲಾರ್ಡ್. Whatever is a countenance filled with tear and mourning, she's come before the Lord in that. ಏನು ಆಯಿತು? They that wait upon the Lord shall renew their strength. ಅದೇ ಹನ್ನಳಿಗೆ ಏನಾಯ್ತಂತ ನಾವು ನೋಡ್ತೇವೆ. 2ನೇ ಅಧ್ಯಾಯದ 1ನೇ ವಚನ. ದೇವರು ಹನ್ನಳನ್ನು ಆಶೀರ್ವಾದ ಮಾಡಿ ಮಗು ಕೊಟ್ಟ ನಂತರ ಅವಳ ಹೇಗೆ ದೇವರ ಮುಂದೆ ಏನನ್ನು ಹೇಳ್ತಲ್ಲ ಅಂತ ನೋಡ್ಕೊಳ್ಳುವ. 2ನೇ ಅಧ್ಯಾಯ 1ನೇ ವಚನ. ಆ್ಯಂಡ್ ಹನ್ನಾ ಪ್ರೇಡ್ ಆ್ಯಂಡ್ ಸೆಡ್, ಮೈ ಹಾರ್ಟ್ ರಿಜಾಯ್ಸೆತ್ ಇನ್ ದ ಲಾರ್ಡ್, my horn is exalted in the Lord, my mouth is enlarged over my enemies, because I rejoice in thy salvation. There is none holy as the Lord, for there is none beside thee, neither is there any rock like you. Then she said, it is the Lord who lifts me up from the miry clay and makes me to sit in heavenly places. 7ನೇ ವಚನ. The Lord maketh poor and maketh rich. He bringeth low and lifteth up. He raiseth up the poor from out of the dust and lifteth up the beggar from the dunghill, to set them among princes, to make them inherit the throne of glory. For the pillars of the earth are the Lord's, and he hath set the world upon them. Hallelujah, hallelujah. 2ನೇ ಅಧ್ಯಾಯದ ಕೆಲವು ವಚನಗಳು ನೀವು ಓದ್ಕೊಂಡ್ರೆ, 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಸೋತೋಗಿದ್ದಾಳೆ. ಶಿ ಈಸ್ ಓನ್ ಔಟ್. ಬಟ್ ಅವಳು ಶಾರ್ಟ್ಕಟ್ ಹಿಡ್ದಿಲ್ಲ, ದೇವರನ್ನು ದೂಷಿಸಲಿಲ್ಲ, ದೇವರಿಂದ ದೂರ ಹೋಗಿಲ್ಲ. ಶಿ ವೇಟೆಡ್ ಅಪಾನ್ ದ ಲಾರ್ಡ್. ವಾಟ್ ಹ್ಯಾಪನ್ ಟು ಹರ್? ಹರ್ ಸ್ಟ್ರೆಂತ್ ವಾಸ್ ರಿನ್ಯೂಡ್.
ಅವಳ ಶಕ್ತಿಗೆ, ಅವಳ ಭುಜಕ್ಕೆ ಒಂದು ಹೊಸ ಶಕ್ತಿ ಬಂತು ಪ್ರಿಯರೇ. ಆರ್ ಯು ವೇಟಿಂಗ್ ಅಪಾನ್ ದ ಲಾರ್ಡ್? ಇಷ್ಟೋ ವರ್ಷದಿಂದ ಒಂದು ಬಿಡುಗಡೆ ಆಗಬೇಕು, ಇಷ್ಟೋ ವರ್ಷ ನನ್ನ ಈ ಹೋರಾಟ ಮೇಲೆ ಜಯ ಸಿಗಬೇಕು, ಈ ಒಂದು ಮಾಟ ಮಂತ್ರ ಮೇಲೆ ನನಗೆ ಬಿಡುಗಡೆ ಆಗಬೇಕು, ಈ ರೋಗದ ಮೇಲೆ ನನಗೆ ಬಿಡುಗಡೆ ಆಗಬೇಕು, ನಾನು ಒಳ್ಳೆ ದಿನಗಳನ್ನು ನೋಡಬೇಕು, ನನ್ನ ಸಾಲದ ದಿನಗಳು ಹೋಗ್ಬೇಕಂತ ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ? ವೇಟ್ ಅಪಾನ್ ದ ಲಾರ್ಡ್, ವೇಟ್ ಅಪಾನ್ ದ ಲಾರ್ಡ್. ಏನಾಗುತ್ತೇನೆಂದರೆ ಹೊಸ ಬಲ ಬರುತ್ತೆ ಪ್ರಿಯರೇ. ಆ ಹದ್ದಿಗೆ ಹೊಸ ಬಲ ಬರುತ್ತೆ. ಅದು ಏನು ಮಾಡ್ತದೆ ಅಂದರೆ ಇನ್ನೂ ಮೇಲಕ್ಕೆ ಏರಿ ಹೋಗುತ್ತೆ. ದರ್ ಇಸ್ ಬ್ಯೂಟಿಫುಲ್ ಸ್ಟೋರಿ ಆಫ್ ಈಗಲ್ಸ್. ಅವ್ರ ಯವನದಲ್ಲಿ ಇರಬೇಕಾದ್ರೆ ದೇ ರಿಯಲಿ ಫ್ಲೈ ಹೈ. ಒಂದು ಈಗಲ್, ಒಂದು ಹದ್ದು ಹಾರುವಷ್ಟು ಮೇಲೆ ಬೇರೆ ಯಾವ ಪಕ್ಷಿಗೂ ಹಾರಲಿಕ್ಕೆ ಆಗಲ್ಲ. ನೋ ಬರ್ಡ್ ಫ್ಲೈಸ್ ಆಸ್ ಹೈ ಆಸ್ ಅನ್ ಈಗಲ್. ಅದಕ್ಕೆ ಸ್ವಾಮಿ ನಮಗೆ ಅವರಿಗೆ ಕಂಪೇರ್ ಮಾಡಿದ್ದಾರೆ. ಯಾಕೆಂದರೆ ಯಾವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರಲ್ಲ, ಯಾವಾಗ ದೇವರು ನಮ್ಮ ಕಣ್ಣೀರನ್ನು ಒರೆಸ್ತಾರಲ್ಲ, ನಮಗೆ ಹೊಸ ಬಲ ಬಂದು ವಿ ವಿಲ್ ಸೋರ್ ಹೈ, ಎಲ್ಲರಿಗಿಂತ ಮೇಲೆ ಹೋಗ್ತವೆ. ಆವಾಗ ಲೋಕದ ಸಂಗತಿಗಳು, ಲೋಕದ ಹೋರಾಟಗಳೆಲ್ಲ ಚಿಕ್ಕ 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 ಕಾಣ್ತಾರೆ ಪ್ರಿಯರೇ. ಜನರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ, ಆದರೆ ನಾವು ಮೇಲೆ ಹೋಗಿದ್ದೇವೆ. ಯಾವಾಗ ಗೊತ್ತಾ? ಓನ್ಲಿ ವೆನ್ ವಿ ವೇಟ್ ಅಪಾನ್ ದ ಲಾರ್ಡ್. ಹದ್ದಿಗೆ ಒಂದು ಸಮಯ ಬರುತ್ತೆ, ಅದಕ್ಕೆ ಅಷ್ಟು ಮೇಲೆ ಹಾರಲಿಕ್ಕೆ ಆಗುವುದಿಲ್ಲ. ಆವಾಗ ಅದು ಹದ್ದಿ ಏನು ಮಾಡುತ್ತೆ ಅಂದರೆ ಒಂದು ಮೌಂಟನ್ ಮೇಲೆ, ಒಂದು ದೊಡ್ಡ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ಅದರ ಮೈಯಲ್ಲಿ ಇದ್ದ ಪ್ರತಿಯೊಂದು ಫೆದರನ್ನು ಕಿತ್ತಿ 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 ತೆಗಿತದೆ. ಪ್ರತಿಯೊಂದು ಪುಕ್ಕನ್ನು ತನ್ನ ಬಾಯಿಂದ ತೆಗಿತದೆ. ಇಟ್ ಈಸ್ ವೆರಿ ಪೇನ್ಫುಲ್ ಫಾರ್ ಅನ್ ಈಗಲ್ ಟು ಡೂ ದ್ಯಾಟ್. ಎಲ್ಲ, ನಾಟ್ ಈವನ್ ಅ ಸಿಂಗಲ್ ಫೆದರ್, ಇಟ್ ಬಿಕಮ್ಸ್ ಕಂಪ್ಲೀಟ್ಲಿ ಬಾಲ್ಡ್. ಒಂದು ಫೆದರು ಅದರ ಮೇಲೆ ಇರುವುದಿಲ್ಲ. ಅದೇನು ಮಾಡುತ್ತೆ ಅಂದರೆ ಬಿಸಿಲಿಗೆ ಮೇಲೆ ಕುತ್ಕೊಳ್ತದೆ. ಆ ಕುತ್ಕೊಳ್ಳೋ ಸಮಯದಲ್ಲಿ ತನ್ನ ಬೀಕನ್ನು ಸಹ ಶಾರ್ಪ್ ಮಾಡ್ತದೆ, ಕ್ಲಾಸನ್ನು ಸಹ ಶಾರ್ಪ್ ಮಾಡ್ತದೆ. ಶಾರ್ಪ್ ಮಾಡೋ ಸಮಯದಲ್ಲಿ ಇದು ನಡೀತಾ ಇರಬೇಕಾದ್ರೆ ಹೊಸ ಫೆದರ್ಸ್ ಅದಕ್ಕೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಹೊಸ ಫೆದರ್ಸ್ ಅದಕ್ಕೆ ಬರ್ತದೋ, ಅಗೇನ್ ವೆನ್ ಇಟ್ ರಿನ್ಯೂಸ್ ಇಟ್ ಸ್ಟ್ರೆಂತ್, ಏನಾಗುತ್ತೆ, ಅದಕ್ಕೆ ಹೊಸ ಫೆದರ್ಸ್ ಬಂದು ಎಲ್ಲ ಮೈ ತುಂಬಿಕೊಳ್ತದೆ. ಅದು ವಿಂಗ್ಸಲ್ಲಿ ಹೊಸ ಬರುತ್ತೆ. ಇವಾಗ ಅದು ಹದ್ದು ಏನು ಮಾಡ್ತದೆ ಅಂದರೆ ಮುಂಚೆ ಹಾರೋಕ್ಕಿಂತ ಇನ್ನೂ ಎಷ್ಟೋ ಮೇಲೆ ಹಾರುತ್ತೆ. ಹಾಗೆ ಆಗುತ್ತೆ ಪ್ರಿಯರೇ. ನಾವು ಹಾಡ್ತಾ ಇರ್ತವೆ, ನಮಗೆ ಹೋರಾಟ ಬರುತ್ತೆ. ಹೋರಾಟ ಬಂದಾಗ ಒಂದು ಕಡೆ ನಾವು ಕೂತು ಬಿಡ್ತವೆ ಸೋತು ಹೋಗಿ. ಯಾಕೆಂದರೆ ಬೇಸರ ಆಗಿರ್ತದೆ, ನಮ್ಮ ಕೌಂಟಿನೆನ್ಸ್ ಬಿದ್ದು ಹೋಗಿರ್ತದೆ, ನಮಗೆ ಏನು ಮಾಡಬೇಕಂತ ಮನಸ್ಸಿರೋದಿಲ್ಲ. ವಿ ಆರ್ ಬಿನ್ ಫಾರ್ಗಾಟನ್ ಬೈ ಎವ್ರಿಬಡಿ. ಎಲ್ಲರೂ ನಮ್ಮನ್ನು ಮರ್ತಿರ್ತಾರೆ. ನೋ ಪ್ರಾಬ್ಲಮ್, ದೇರ್ ಕಮ್ಸ್ ಅ ಟೈಮ್ ವೆನ್ ದ ಲಾರ್ಡ್ ರಿನ್ಯೂಸ್ ಅವರ್ ಸ್ಟ್ರೆಂತ್. ಹಾಲೆಲೂಯಾ. ದೇವರು ನಮಗೆ ಹೊಸ ಬಲ ಕೊಡ್ತಾರೆ. ಅನೇಕ ವರ್ಷದಿಂದ ಒಂದು ಬ್ರೇಕ್ ಥ್ರೂಗೆ ನೀವು ಕಾಯ್ತಾ ಇದ್ದೀರಾ. ಅನೇಕ ವರ್ಷದಿಂದ ಈ ಸಂಗತಿ ನನ್ನ ಜೀವನದಲ್ಲಿ ಆಗಬೇಕು ದೇವರೇ ಅಂತ ಕಾಯ್ತಾ ಇದ್ದೀರಾ. ಬಿ ಅ ಫುಲ್ ಅಶ್ಯೂರೆನ್ಸ್. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ ಅಂದರೆ ಯೆಹೋವನ ಮೇಲೆ ಆತ್ಕೊಳ್ಳುವವರು ಹೊಸ ಬಲವನ್ನು ಹೊಂದುವರು. ನೀವು ನಾನು ಹೊಸ ಬಲವನ್ನು ಹೊಂದ್ತವೆ ಪ್ರಿಯರೇ. ಇನ್ನೊಂದು ವಾಕ್ಯ ಇನ್ನೊಂದು ವಚನ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 42, 42ನೇ ಅಧ್ಯಾಯ. 2ನೇ ಸಂಗತಿ ಏನು ಮಾಡ್ತದೆ ಇದು ಹದ್ದೆಂದರೆ, ಇಟ್ ಮೌಂಟ್ಸ್ ಅಪ್ ವಿತ್ ವಿಂಗ್ಸ್. ತನ್ನ ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಇರುತ್ತೆ. ಬೇರೆ ಹದ್ದುದು ಒಂದು ವಿಶೇಷತೆ ಏನಿದೆ ಅಂದರೆ, ಈ ಸ್ಟಾಮ್ ಬಂದಾಗ ಅಥವಾ ಜೋರು ಮಳೆ ಗಾಳಿ ಬಂದಾಗ ಎಲ್ಲ ಪಕ್ಷಿಗಳು ತನ್ನ ಗೂಡಲ್ಲಿ ಹೋಗಿ ಬಚ್ಚಿಟ್ಕೊಳ್ತದೆ. ಬಿಕಾಸ್ ಅವರಿಗೆ ಅದು ಗಾಳಿಗೆ ಅದು ಫೋರ್ಸ್ಗೆ ಪಕ್ಷಿಗಳಿಗೆ ಅದು ಫೇಸ್ ಮಾಡಲಿಕ್ಕೆ ಆಗಲ್ಲ. ದ ಬರ್ಡ್ಸ್ ಕೆನ್ ನಾಟ್ face the speed of the wind and the storm, so they go and hide in their nest. ಆದರೆ ಹದ್ದು ಏನು ಮಾಡುತ್ತೆ ಗೊತ್ತಾ? ಇನ್ನು ಮೇಲಕ್ಕೆ ಹೋಗ್ತದೆ, ಇನ್ನು ಮೇಲಕ್ಕೆ ಹೋಗಿ ಒಂದು ತುದಿದಲ್ಲಿ ಕುತ್ಕೊಳ್ತದೆ. ಯು ನೋ ವೈ? ದ ಈಗಲ್ ಲವ್ಸ್ ದ ಸ್ಟಾರ್ಮ್. ದ ಸ್ಟಾರ್ಮ್ doesn't control the eagle flies over the storm. Hallelujah. ಈ ತೂಫಾನ್ ಬರುತ್ತೆ ನೋಡಿ. ನಾವು ಕೆಲವೇ ದಿನಗಳ ಹಿಂದೆ ಮಂಗಳೂರಿಗೆ ಹೋಗಿದ್ದೆವು. ಆ ದಿನ ನಾವು ಮುಟ್ಟಿದ ದಿನದಿಂದ ನಾವೊಂದು ತೂಫಾನನ್ನು ಅನುಭವಿಸಿದ್ದೇವೆ. ಇಟ್ ವಾಸ್ ಹಾರಿಬಲ್. ಮಳೆ ಗಾಳಿ, ಎಲ್ಲಿ ಹೋಗ್ಲಿಕ್ಕೂ ಆಗಲ್ಲ, ಅಷ್ಟು ಗಾಳಿ, ಅಷ್ಟು ನಾವು ಯೋಚನೆ ಮಾಡ್ತಾ ಇದ್ದೇವೆ ಹೇಗೆ ನಾವು ಹೊರಗೆ ಬೀಳುವುದು, ಯಾಕೆಂದರೆ ಅಷ್ಟು ಮಳೆ ಇತ್ತು. ಆದರೆ ಒಂದು ಪಕ್ಷಿದು ಸೌಂಡು ನಾವು ಕೇಳ್ತಾ ಇರಲಿಲ್ಲ. ಬಟ್
ಈಗಲ್ ಏನು ಮಾಡುತ್ತೆ, ಹದ್ದೇನು ಮಾಡುತ್ತೆ ಅಂದರೆ ಈ ಎಲ್ಲ ಕ್ಲೌಡ್ಸ್ಗಳಿದೆಯಲ್ಲ ಅದಕ್ಕಿಂತ ಮೇಲೆ ಇದು ಹದ್ದು ಹಾರುತ್ತೆ ಪ್ರಿಯರೇ. ಯಾವಾಗ ದೇ ದಟ್ ವೇಟ್ ಅಪಾನ್ ದ ಲಾರ್ಡ್ ಶಲ್ ರಿನ್ಯೂ ದಿಯರ್ ಸ್ಟ್ರೆಂತ್ ಲೈಕ್ ಅನ್ ಈಗಲ್, ದೇ ಶಲ್ ಮೌಂಟ್ ಅಪ್ with their wings. ತನ್ನ ರೆಕ್ಕೆಗಳಲ್ಲಿ ದೇ ವಿಲ್ ಸೋರ್ ಹೈ. ಪ್ರಿಯರೇ, ನಿಮ್ಮನ್ನು ನನ್ನನ್ನು ದೇವರು ಕರೆದದು ಸ್ಟಾಮ್ ಒಳಗೆ, ತೂಫಾನ ಒಳಗೆ ಮುಳುಗಿ ಹೋಗಲಿಕ್ಕೆ ಅಲ್ಲ, ಹದ್ದುಗಳಂತೆ ತೂಫಾನಕ್ಕಿಂತ ಮೇಲೆ ಹಾರಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯಾ. ಅದೇ ಯೋಬನ ಗ್ರಂಥ 42ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ನಾವು ನೋಡ್ತೇವೇನೆಂದರೆ, ಜೋಬ್ ವೆಂಟ್ ಥ್ರೂ ಸೋ ಮಚ್. ಅವನಿಗೆ ಇದ್ದದ್ದು ಎಲ್ಲ ಹೋಯ್ತು ಪ್ರಿಯರೇ, ಒಂದೇ ದಿವಸದಲ್ಲಿ ಇದ್ದದ್ದು ಎಲ್ಲ ನಾಶವಾಯಿತು. ಆದರೆ 12ನೇ ವಚನ ಏನು ಹೇಳ್ತದೆ ಒಂದು ಸತಿ ಓದ್ಕೊಳ್ಳುವ. ಸೊ ದ ಲಾರ್ಡ್ ಬ್ಲೆಸ್ ದ ಲ್ಯಾಟರ್ ಎಂಡ್ ಆಫ್ ಜೋಬ್ ಮೋರ್ ದೆನ್ ಹಿಸ್ ಬಿಗಿನಿಂಗ್, ಫಾರ್ ಹಿ ಹ್ಯಾಡ್ 14,000 sheep, 6,000 camels and 1,000 yoke of oxen and 1,000 she has asses. He had also 7 sons and 3 daughters. Hallelujah. ಯೋಬನ ವಿಷಯದಲ್ಲಿ ನಾವು ನೋಡ್ತೇವೆ ಅಂದರೆ ಸೋತು ಹೋಗಿದ್ದ, ಅವಮಾನಕ್ಕೆ ಗುರಿಯಾದ, ಹೆಂಡತಿನೂ ದೇವರನ್ನು ಶಪಿಸು ಅಂತ ಹೇಳಿ ಹೋದ್ಲು, ಯಾರೂ ಇಲ್ಲ ಪ್ರಿಯರೇ, ಸೋತು ಹೋದ. ಬಟ್ ಯು ನೋ ವಾಟ್ ಹಿ ಡಿಡ್? ಅಂಥ ಸಮಯದಲ್ಲಿ ಸಹ ಅವನು ಬಿಟ್ಟು ಕೊಟ್ಟಿಲ್ಲ, ಅವನು ದೇವರನ್ನು ದೂಷಿಸಲಿಲ್ಲ. ಆಲ್ತು ಯೋಬನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಹಿ ಕೀಪ್ಸ್ ಪ್ರೇಸಿಂಗ್ ಗಾಡ್ ಇನ್ ಹಿಸ್ ಓನ್ ವೇ. ಹಿ ಕೀಪ್ಸ್ ಟಾಕಿಂಗ್ ಅಬೌಟ್ ಥಿಂಗ್ಸ್ ಆಫ್ ಗಾಡ್. ದೇವರು ಹೇಗೆ, ಎಂಥ ಅದ್ಭುತ ಸ್ವರೂಪನು, ಎಂಥ ಆಲೋಚನಾ ಕರ್ತನು ಅಂತ ದೇವರ ವಿಷಯದಲ್ಲಿ ಹಿ ಹ್ಯಾಸ್ ಓನ್ಲಿ ಗುಡ್ ಥಿಂಗ್ಸ್ ಟು ಸೇ. ಅಂಥ ಸಮಯದಲ್ಲಿ ಅವನು ದೇವರ ಮೇಲೇ ಆತ್ಕೊಂಡ ಪ್ರಿಯರೇ, ಬೇರೆ ಯಾರ ಮೇಲೇನೂ ಆತ್ಕೊಳ್ಳಿಲ್ಲ. ಅವನ ಹೆಂಡತಿ ದೇವರನ್ನು ಶಪಿಸಿ ಸಾಯ್ ಅಂತ ಹೇಳಿದಾಗನು ಹಿ ಡಿಡ್ಂಟ್ ಡೂ ದ್ಯಾಟ್. ಏನು ಮಾಡಿದ? ಹಿ ವೇಟೆಡ್ ಅಪಾನ್ ದ ಲಾರ್ಡ್. ಬಿಕಾಸ್ ಹಿ ವೇಟೆಡ್ ಅಪಾನ್ ದ ಲಾರ್ಡ್, ಹಿ ಸ್ಟಾರ್ಟೆಡ್ ಸೋರಿಂಗ್ ಹೈ. ಅವನ ಅವಮಾನಕ್ಕೆ ಗುರಿಯಾಗಲಿಲ್ಲ. ಒಂದು ಸಮಯ ಬಂತು, ಅವನಿಗೆ 2 ಆಶೀರ್ವಾದ ಆಯಿತು ಪ್ರಿಯರೇ. ನಾವು ಹಾಗೆ ಇದ್ದವ? ಸಣ್ಣ ಸಣ್ಣ ವಸ್ತು ಆದ ತಕ್ಷಣ ದೇವರನ್ನು ಬಿಟ್ಟು ಬಿಡ್ತವೆ. ಸಣ್ಣ ಸಣ್ಣ ವಸ್ತು ಆದ ತಕ್ಷಣ ದೇವರಿಗೆ ನಾವು ಅವಮಾನನೂ ಮಾಡ್ತೇವೆ, ದೇವರಿಂದ ದೂರನೂ ಹೋಗ್ತೇವೆ. ಮೊದಲು ಹೇಳುವುದೇನೆಂದರೆ, ದೇವರು ಬೇಡ, ವಾಕ್ಯ ಬೇಡ, ಪ್ರಾರ್ಥನೆ ಬೇಡ, ಸಭೆ ಬೇಡ, ಏನು ಬೇಡ, ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಗಾಡ್. ರಾಂಗ್. ಸೋತೋಗ್ತವೆ. ನಿಜವಾಗಿ ಹೇಳ್ತೇನೆ ನಾನು, ಇನ್ನೂ ಕಲೆಗೆ ಹೋಗ್ತವೆ. ಯೆಹೋವನ ಮೇಲೆ ಆತುಕೊಳ್ಳುವವರು ಹೊಸ ಬಲವನ್ನು ಹೊಂದುವರು, ಅವರು ಓಡಿ ಧನ್ಯರು, ನಡೆದು ಬಳಲರು ಪ್ರಿಯರೇ. ಯೋಬನ್ಗೆ ಏನಾಯಿತು? ಅವನು ನಡೀತಾ ಇದ್ದ. ಹಿ ವಾಸ್ ನಾಟ್ ವೆರಿ, he didn't go down. There was a time, a span of his life that he suffered, but he rose again. ಏನಾಯಿತು? ಬಂದ ಸ್ಟಾಮ್, ಬಂದ ತೂಫಾನ ಮೇಲೆ ಯೋಬ ಇದ್ದ, ಅದ ಕಲೆಗೆ ಯೋಬ ಇರಲಿಲ್ಲ ಪ್ರಿಯರೇ. ಗಾಡ್ ಹ್ಯಾಸ್ ಕಾಲ್ಡ್ ಯು ಆ್ಯಂಡ್ ಮೀ. ಈ ಬಾಯ್ಪಟ್ಟಣ ವಚನ ಎಲ್ಲರೂ ಹೇಳ್ತದೆ, ದೇ ದಟ್ ವೇಟ್ ಅಪಾನ್ ದ ಲಾರ್ಡ್ ಶಲ್ ರಿನ್ಯೂ ದ ಸ್ಟ್ರೆಂತ್ ಲೈಕ್ ದ ಈಗಲ್ಸ್, ದೇ ಶಲ್ ಮೌಂಟ್ ಅಪ್ ವಿತ್ ವಿಂಗ್ಸ್, ದೇ ಶಲ್ ರನ್ ಆ್ಯಂಡ್ ನಾಟ್ ಬಿ ವೆರಿ, ದೇ ಶಲ್ ವಾಕ್ ಆ್ಯಂಡ್ ನಾಟ್ ಫೇಂಟ್. ವಿ ಆಲ್ ನೋ ದಿಸ್ ವರ್ಸ್. Yes, are we practicing it? If we practice it, this verse becomes a reality. ಇನ್ನೊಂದು ವಚನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಮೊದಲನೇ ಸಮುವೇಲ, 1 Samuel chapter 21. ಇದು ದಾವೀದನ ವಿಷಯದಲ್ಲಿ ನಾವು ನೋಡ್ತೇವೆ. ಚಾಪ್ಟರ್ 21 verse 10 onwards, 10ನೇ ವಚನದಿಂದ ನಾನು ಓದ್ತಾನೆ. ಮೊದಲನೇ ಸಮುವೇಲ 21ನೇ ಅಧ್ಯಾಯ 10ನೇ ವಚನ. And David arose and fled that day of fear of Saul and went to Achish the king of Gath. And the servants of Achish said unto him, Is not this David the king of the land? Did they not sing one to another of him in dances, saying, Saul had slain his 1,000 and David his 10,000? And David laid up these words in his heart and was so afraid of Achish the king of Gath. And he changed his behavior before them and feigned himself mad in their hand and scratched on the doors of the gate and let his spittle fall down upon his beard. ಎಂಥ ಒಂದು ಅವಸ್ಥೆ ಆಗಿಬಿಟ್ಟಿದೆ ದಾವೀದನದು. ದ ವೇ he is behaving like a madman. And he changed it. And then said Achish unto his servants, Lo, ye see the man, he is mad. Wherefore then have ye brought him to me? Have I need of a madman? Then ye have brought this fellow to play madman in my presence. Shall this fellow come into my house? Hallelujah. Hallelujah. ಇಲ್ಲಿ ನಾವು ನೋಡ್ತೇವೆ, ಸೌಲ ದಾವೀದನ ಹಿಂದೆ ಬಿದ್ದಿದ್ದಾನೆ. He wants to kill him. So what is David doing? He is running.
ಅವನು ಓಡ್ತಾ ಇದ್ದಾನೆ. ಇಲ್ಲಿ ಅಕೀಶ್ ಅಂತ ಅರಸನ ಗಾತಿನ ಅರಸನ ಹತ್ರ ಹೋಗಿ ಅವನಿಗೆ ಗೊತ್ತಿದೆ ಅಲ್ಲಿದು ಜನರು ಅವನನ್ನು ಗುರ್ತಾ ಹಿಡಿತಾರೆ ಅಂತ. ಅದಕ್ಕೆ ಈಸ್ ಬಿಹೇವಿಂಗ್ ಲೈಕ್ ಅ ಮ್ಯಾಡ್ ಮ್ಯಾನ್. ಯಾಕೆ? ಹಿ ಹ್ಯಾಸ್ ಟು ಸೇವ್ ಹಿಸ್ ಲೈಫ್. ಹಿ ಈಸ್ ರನ್ನಿಂಗ್ ಫ್ರಮ್ ಕೇವ್ ಟು ಕೇವ್, ಫ್ರಮ್ ಫಾರೆಸ್ಟ್ ಟು ಫಾರೆಸ್ಟ್. ಈ ಸ್ಥಳದಿಂದ ಆ ಸ್ಥಳಕ್ಕೆ, ಆ ಸ್ಥಳದಿಂದ ಆ ಸ್ಥಳಕ್ಕೆ ಅವನು ಓಡ್ತಾನೆ ಇದ್ದಾನೆ. ಹಿ ಈಸ್ ರನ್ನಿಂಗ್. ಬಟ್ ದೇ ಶಲ್ ರನ್ ಆ್ಯಂಡ್ ನಾಟ್ ಬಿ ವೆರಿ, ದೇ ಶಲ್ ವಾಕ್ ಆ್ಯಂಡ್ ನಾಟ್ ಫೇಂಟ್. ಅವ್ರು ಓಡಿದ್ರು ಧನ್ಯರು, ನಡೆದು ಬಳಲರು. ಹಲ್ಲೆಲೂಯ. ದಾವೀದನಿಗೆ ಏನಾಗ್ತಾ ಇದೆ ಅಂದರೆ, ಹಿ ಈಸ್ ರನ್ನಿಂಗ್, ಅವನು ಓಡ್ತಾ ಇದ್ದಾನೆ, ಹುಚ್ಚಿನ ಥರ ಆ್ಯಕ್ಟ್ ಮಾಡ್ತಾ ಇದ್ದಾನೆ, ಸೌಲಿಂದ ಬಚ್ಚಿ ಇಟ್ಕೊಳ್ತಾ ಇದ್ದಾನೆ, ಬೇರೆ 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 ಸ್ಥಳದಲ್ಲಿ ಬಚ್ಚಿ ಇಟ್ಕೊಂಡು ತನ್ನನ್ನು ತನ್ನ ಜನರನ್ನು ಸೇವ್ ಮಾಡ್ತಾ ಇದ್ದಾನೆ. ಆದರೆ ದೇವರ ಮೇಲೆ ಆತ್ಕೊಳ್ತಾ ಇದ್ದಾನೆ. ಅವನು ಏನು ಹೇಳ್ತಾನೆ ಅಂದರೆ, ಒಂದು ಸಮಯ ಬರುತ್ತೆ, ದೇವರು ನನಗೆ ಖಂಡಿತವಾಗಿ ಸೆಟಲ್ ಮಾಡ್ತಾರೆ. Because the word of God says that they that wait upon the Lord, they shall run and not be weary, they shall walk and not faint. ನಮಗೆ ಇಷ್ಟೇ ಕಷ್ಟ ಬಂದರು, ನಮಗೆ ಹೋರಾಟ ಬಂದರು, ನಾವು ಓಡ್ತಾ ಇರ್ಬೋದು, ನಾವು ಇಲ್ಲಿ ಟ್ರೈ ಮಾಡ್ತೇವೆ, ಅಲ್ಲಿ ಟ್ರೈ ಮಾಡ್ತೇವೆ, ಇವರಿಗೆ ಹೇಳ್ತೇವೆ, ಅವರಿಗೆ ಹೇಳ್ತೇವೆ, ಇಲ್ಲಿ ನಾವು ಕೈ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಅಲ್ಲಿ ಕೈ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಬೇಸ್ ಏನೆಂದರೆ ದೇವರ ಮೇಲೆ ಹತ್ಕೊಳ್ತಾ ಇದ್ದಾವೆ. ಇಫ್ ವಿ ಟ್ರಸ್ಟ್ ದ ಲಾರ್ಡ್, ಇಫ್ ವಿ ವೇಟ್ ಅಪಾನ್ ಹಿಮ್, ನಾವು ಆತನ ಮೇಲೆ ಆತ್ಕೊಂಡ್ರೆ, ಈ ವಚನ ಹೇಳಿದಂಗೆ, ಇಫ್ ವಿ ಆರ್ ಕಂಪ್ಲೀಟ್ಲಿ ಟ್ರಸ್ಟಿಂಗ್ ಇನ್ ದ ಲಾರ್ಡ್, ದೋ ವಿ ವಾಕ್, ವಿ ವಿಲ್ ನಾಟ್ ಫೇಂಟ್. ದೇವರ ನಾಮಕ್ಕೆ ಸ್ತೋತ್ರ ಪ್ರಿಯರೇ. ಏನಾಯಿತು ಅಂತ ದೇವರ ವಾಕ್ಯದಲ್ಲಿ ಒಂದು ವಚನ ಇದೆ. 2 ಸಮುವೇಲ ಅದ 7ನೇ ಅಧ್ಯಾಯ 16ನೇ ವಚನ ಓದ್ತಾನೆ. ಇಷ್ಟು ಸುಂದರವಾಗಿದೆ, ಕೇಳ್ರಿ. And thine house and thy kingdom shall be established forever before thee. Thy throne shall be established forever. Hallelujah. Hallelujah. ಒಂದು ಸಮಯ ಇತ್ತು, ಅವನು ಓಡ್ತಾ ಇದ್ದ, ನಡೀತಾ ಇದ್ದ, ಓಡ್ತಾ ಇದ್ದ, ಆದರೆ ಅವನ ಶಕ್ತಿ ಕುಂದಿ ಹೋಗಿಲ್ಲ ಪ್ರಿಯರೇ. ಯಾಕೆಂದರೆ ಅವನು ದೇವರ ಮೇಲೆ ಆತ್ಕೊಂಡಿದ್ದ. He was trusting the Lord. He was waiting upon the Lord. He was believing that God will do something. A time came. Because he was trusting the Lord, because he was waiting upon the Lord, ಏನಾಯ್ತೆಂದರೆ he was established. He was established. ದಾವೀದನ ಒಂದು ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಹಲ್ಲೆಲೂಯ. ಇವತ್ತಿಗೂ ನಾವು ಆ ಮಾತನ್ನು ಅಂತೇವೆ, ಸ್ವಾಮಿ ಬರುವವರೆಗೆ ನಿತ್ಯ ನಿರಂತರಕ್ಕೂ the throne, the kingdom of David is established. Why? Because he waited upon the Lord. No shortcuts, priyare. Oh, we are in the 21st century. We have to move. We have to upgrade ourselves. We have to run with everybody else. ನಾವು ಎಲ್ಲರೂ ಓಡ್ತಾ ಇದ್ದಾರೆ, ಎಲ್ಲರೂ ಮೇಲೆ ಬರ್ತಾ ಇದ್ದಾರೆ, ಎಲ್ಲರಿಗೆ ಬೇಗ ಬೇಗ ಆಗ್ತಾ ಇದೆ, ಎಲ್ಲರಿಗೆ ಬಿಡುಗಡೆ ಆಗ್ತಾ ಇದೆ, ಎಲ್ಲರಿಗೆ ಕೈ ಹಾಕಿದ ಕೆಲಸ ಸಫಲ, ನಾನು ಮಾಡ್ತೇನೆ. ಅವಸರ ಪಡಬೇಡಿ. ದೇವರ ವಾಕ್ಯ ಹೇಳುತ್ತೆ, ದೇ ದಟ್ ಪುಟ್ ದಿಯರ್ ಟ್ರಸ್ಟ್ ಇನ್ ದ ಲಾರ್ಡ್ ಶಲ್ ನೆವರ್ ಮೇಕ್ ಹೇಸ್ಟ್. ದೇವರ ಮೇಲೆ ಆತ್ಕೊಳ್ಳುವವರು ಆತುರ ಪಡೆನು. ನಾವು ಆತುರ ಪಟ್ಟರೆ ನಾವು ಬೀಳೋದು ಗ್ಯಾರಂಟಿ ಪ್ರಿಯರೇ. ಯಾಕೆಂದರೆ ನಮ್ಮ ನಂಬಿಕೆ ಬೇರೆ ಯಾರ ಮೇಲೆ ಇಲ್ಲ. ನಮ್ಮ ನಂಬಿಕೆ ಏನೆಂದರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಯೆಹೋವನ ಮೇಲೆ ಆತುಕೊಳ್ಳುವವರು ಹೊಸ ಬಲವನ್ನು ಹೊಂದುವರು. ಓಡಿ ಧನ್ಯರು, ನಡೆದು ಬಲಲ್ಲರು ಪ್ರಿಯರೇ. ನಾವು ಹಾಗೆ ಇದ್ದವ. ಕಡೆಯದಾಗಿ ಒಂದು ವಚನ ನಿಮ್ಮ ಮುಂದೆ ಓದ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಕೀರ್ತನೆ ಅದು 37ನೇ ಅಧ್ಯಾಯ. ಇಟ್ಸ್ ಒನ್ ಆಫ್ ಮೈ ಫೇವ್ರೇಟ್ ವರ್ಸಸ್. ಅದು ಕೀರ್ತನೆ 27ನೇ ಅಧ್ಯಾಯ 13 ಹಾಗೂ 14. ಸಾಮ್ಸ್ ಚಾಪ್ಟರ್ 27 ವರ್ಸಸ್ 13 and 14 ಹೀಗೆ ಹೇಳುತ್ತೆ ಅಂದರೆ, ಐ ಹ್ಯಾಡ್ ಫೇಂಟೆಡ್ ಅನ್ಲೆಸ್ ಐ ಹ್ಯಾಡ್ ಬಿಲೀವ್ ಟು ಸಿ ದ ಗುಡ್ನೆಸ್ ಆಫ್ ಗಾಡ್ ಇನ್ ದ ಲ್ಯಾಂಡ್ ಆಫ್ ದ ಲಿವಿಂಗ್. ವೇಟ್ ಆನ್ ದ ಲಾರ್ಡ್, be of good courage and he will strengthen thy heart. Wait, I say, on the Lord. I love that verse. 14ನೇ ವಚನ ಏನು ಹೇಳ್ತಂದರೆ, ವೇಟ್ ಆನ್ ದ ಲಾರ್ಡ್, ದೇವರ ಮೇಲೆ ಕಾಯಿರಿ, ಆ್ಯಂಡ್ ಬಿ ಆಫ್ ಗುಡ್ ಕರೇಜ್ ಆ್ಯಂಡ್ ಹೀ ಶಲ್ ಸ್ಟ್ರೆಂಥನ್ ದಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ ಅಂದರೆ ದಟ್ ವಿ ಆರ್ ನಾಟ್ ಸಪೋಸ್ ಟು ಲೂಸ್ ಅವರ್ ವೇಟ್. ದಾವಿದನ್ಗೆ ಆಯಿತಾ, ಹಣ್ಣಳಿಗೆ ಆಯಿತಾ, ನನಗೂ ಆಗುತ್ತೆ, ನಿಮಗೂ ಆಗುತ್ತೆ. ಆಲ್ ದಟ್ ವಿ ಹ್ಯಾವ್ ಟು ಡೂ ಇಸ್ ವೇಟ್ ಆನ್ ದ ಲಾರ್ಡ್. ದಾವಿದ ಲಾಸ್ಟ್ಗೆ ಹೇಳಿದಂಗೆ, ವೇಟ್ ಆನ್ ದ ಲಾರ್ಡ್ ಪೇಷಂಟ್ಲಿ ಆ್ಯಂಡ್ ಯೋರ್ ಸ್ಟ್ರೆಂತ್ ವಿಲ್ ಬಿ ರಿನ್ಯೂಡ್. ನಾನು ನಂಬ್ತಾನೆ, ಯಾರ್ಯಾರು ಕುಂದಿ ಹೋಗಿದ್ದೀರೋ, ದಿಸ್ ವರ್ಡ್ ವಿಲ್ ಎನ್ಕರೇಜ್ ಯು, ಇಟ್ ವಿಲ್ ಬಿಲ್ಡ್ ಯು. ಪ್ರಾರ್ಥನೆ ಮಾಡುವ.
ಸ್ವಾಮಿ, ಇವತ್ತಿನ ವಚನವನ್ನು ನಾವು ಕೇಳಿದ್ದೇವೆ ಸ್ವಾಮಿ. ದೇ ದಟ್ ವೇಟ್ ಅಪ್ ಆನ್ ದ ಲಾರ್ಡ್ ಶಲ್ ರಿನ್ಯೂ ದಿಯರ್ ಸ್ಟ್ರೆಂತ್ ಲೈಕ್ ದ ಈಗಲ್ಸ್. ದೇ ಶಲ್ ಮೌಂಟ್ ಅಪ್ ವಿತ್ ವಿಂಗ್ಸ್. ದೇ ಶಲ್ ರನ್ ಆ್ಯಂಡ್ ನಾಟ್ ಬಿ ವೆರಿ. ದೇ ಶಲ್ ವಾಕ್ ಆ್ಯಂಡ್ ನಾಟ್ ಫೇಂಟ್ ಅಂತ ನಿಮ್ಮ ವಾಕ್ಯ ಹೇಳಿದಂಗೆ ಸ್ವಾಮಿ ನಾವು ನಂಬ್ತೇವೆ. ಈ ವಾಕ್ಯ ಸ್ವಾಮಿ ಎಲ್ಲರಿಗೂ ಒಂದು ಹೊಸ ಬಲ ಕೊಡ್ತದೆ. ವಿ ವಿಲ್ ಮೌಂಟ್ ಅಪ್ ಲೈಕ್ ಈಗಲ್ ಓ ಫಾದರ್. ಎಂಥದೇ ಹೋರಾಟ ಬಂದರೂ ಎಲ್ಲದ ಮೇಲೆ ನಮಗೆ ಜಯ ಕೊಡ್ತೀರಿ. ಆದರೆ ಸ್ವಾಮಿ ನಾವು ಪೇಷಂಟ್ಲಿ ನಿಮ್ಮ ಸಮಯಕ್ಕೆ ಕಾಯಲಿಕ್ಕೆ ನಮಗೆ ಎಲ್ಲರಿಗೆ ಸ್ವಾಮಿ ಒಂದು ಧೈರ್ಯವನ್ನು ಕೊಟ್ಟು ಸ್ವಾಮಿ, ಒಂದು ನಿರೀಕ್ಷೆಯನ್ನು ಕೊಟ್ಟು, ಮೈ ಗಾಡ್ ವಿಲ್ ಆನ್ಸರ್ ಮೈ ಪ್ರೇಯರ್, ಮೈ ಗಾಡ್ ವಿಲ್ ಡೂ ಗ್ರೇಟ್ ಥಿಂಗ್ಸ್ ಫಾರ್ ಮಿ ಅಂತ ನಾವೆಲ್ಲರೂ ಅದ ಮೇಲೆ ನಂಬಿಕೆಯನ್ನಿಟ್ಟು ಸ್ವಾಮಿ, ಕರ್ತನೆ ನಮಗೆ ಬಂದ ಎಲ್ಲ ಹೋರಾಟ ಮೇಲೆ ನಮಗೆ ಜಯ ಸಿಕ್ಕುತ್ತೆ ಅಂತ ನಂಬಿಕೆ ನಮಗೆ ಎಲ್ಲರಿಗೆ ಬಂದು ಸ್ವಾಮಿ ನಾವು ನಿಮ್ಮ ಮೇಲೇ ಸ್ವಾಮಿ ದೃಷ್ಟಿಯನ್ನಿಟ್ಟು ನಮ್ಮ ಓಟವನ್ನು ಓಡುವಂಗೆ ನಮಗೆ ಕೃಪೆ ಕೊಡಬೇಕಂತ ಈ ವಾಕ್ಯ ನಾವು ಇನ್ನೂ ಧ್ಯಾನ ಮಾಡುವಂಗೆ, ಇನ್ನೂ ಹೆಚ್ಚಿನ ಸಂಗತಿ ನಾವು ಇದರಿಂದ ಕಲಿಯುವಂಗೆ ಸ್ವಾಮಿ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ.